ಕ್ರಿಸ್ತು ಪ್ರಭುರವರು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಬಂದರು. ಪರಲೋಕ ರಾಜ್ಯವನ್ನು ತೊರೆದು ಮಾನವ ರೂಪವನ್ನು ಧರಿಸಿ ಈ ಲೋಕದಲ್ಲಿ ಬಂದರು. ಯಾಕೆ ಬಂದರು ಅಂದ್ರೆ ನನ್ನನ್ನ ನಿನ್ನನ್ನ ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಬಂದರು. ನೀನು ನಾನು ಈ ಲೋಕದಲ್ಲಿ ನಾಶವಾಗಬಾರದು, ನೀನು ನಾನು ಈ ಲೋಕದಲ್ಲಿ ಮರಣವನ್ನು ಹೊಂದಬಾರದು, ನೀನು ನಾನು ಈ ಲೋಕದಲ್ಲಿರುವ ಅಂಧಕಾರ ಶಕ್ತಿಯ ಮೇಲೆ ಸೈತಾನನ ಬಂಧನಗಳನ್ನು ಮುರಿಯುವುದಕ್ಕೆ, ಸೈತಾನನ ನೊಗಗಳನ್ನು ಮುರಿಯುವುದಕ್ಕೆ, ಸೈತಾನನ ಕಾರ್ಯಗಳನ್ನು ಮುರಿಯುವುದಕ್ಕೆ, ಬಡವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ರೋಗದಲ್ಲಿ ಇರುವವರಿಗೆ ಬಿಡುಗಡೆ ಮಾಡುವುದಕ್ಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಿತ್ತು. ಯೇಸು ಕ್ರಿಸ್ತು ಪ್ರಭುರವರು ಈ ಲೋಕದಲ್ಲಿ ಬಂದಾಗ ಅನೇಕ ಜನರ ರೋಗಗಳನ್ನು ವಾಸಿ ಮಾಡಿದನು. ಕುಷ್ಠ ರೋಗವನ್ನು ವಾಸಿ ಮಾಡಿದ, ಪಾರ್ಶ್ವವಾಯು ರೋಗವನ್ನು ವಾಸಿ ಮಾಡಿದ, ದೆವ್ವಗಳನ್ನು ಬಿಡಿಸಿದ, ಸತ್ತವರನ್ನು ಎಬ್ಬಿಸಿದ, ಭೂತ ಪಿಶಾಚಿಗಳನ್ನು ಓಡಿಸಿದ, ನಾನಾ ವಿಧವಾದ ರೋಗ, ಸಂಕಟ, ನೋವು, ಬಾಧೆ, ಚಿಂತೆ, ವೇದನೆಯಲ್ಲಿರುವ ಜನರನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಅದಕ್ಕಾಗಿ ಯೇಸು ಕ್ರಿಸ್ತು ಪ್ರಭುರು ಈ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ಬಲಿಯಾಗಿ 2 ಕಾಲುಗಳಿಗೆ 1 ಬಳೆಯನ್ನು ಹೊಡೆಸಿಕೊಂಡು, 2 ಕೈಗಳಿಗೆ 2 ಬಳೆಗಳನ್ನು ಹೊಡೆಸಿಕೊಂಡು, ಕೆಳಗೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು, ಪಕ್ಕೆಗೆ ಬರ್ಚಿಯ ತಿವಿತವನ್ನು ತಿವಿಸಿಕೊಂಡು, 1 ಕಡಿಮೆ 40 ಚಾಟಿಯ ಹೊಡೆತಗಳನ್ನು ಹೊಡೆಸ್ಕೊಂಡ್ರು, ಮುಖಕ್ಕೆ ಒಗ್ಗಿಸ್ಕೊಂಡ್ರು. ಯಾರಿಗೋಸ್ಕರ ಗೊತ್ತಾ? ಆತನಲ್ಲಿ ಯಾವ ಪಾಪ ಇರಲಿಲ್ಲ. ಆತನು ಪಾಪಿ ಅಲ್ಲ, ಆತನು ದೇವಾದಿ ದೇವನು, ರಾಜಾದಿರಾಜನು, ಕರ್ತಾದಿ ಕರ್ತನು. ಆತನು ನಮಗೋಸ್ಕರ ಈ ಲೋಕಕ್ಕೆ ಬಂದ. ಯಾಕೆ ಬಂದ ಅಂದ್ರೆ ಯಾವ ಮನುಷ್ಯನೂ ಕೂಡ ತನ್ನಷ್ಟಕ್ಕೆ ತಾನು ಪರಿಶುದ್ಧರಾಗೋದಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನೂ ಕೂಡ ತನ್ನ ಪಾಪವನ್ನು ತಾನು ತೊಳೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನೂ ಕೂಡ ತನ್ನ ಪಾಪಗಳನ್ನು ತಾನೇ ಕ್ಷಮಿಸಿಕೊಳ್ಳುವುದಕ್ಕೆ ಯೋಗ್ಯನೂ ಅಲ್ಲ. ಯಾಕಂದ್ರೆ ರೋಮನು ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ರೋಮನು ಬರೆದ ಪತ್ರಿಕೆ 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಆಮೆನ್. ಒಂದು ಮೀನನ್ನು ತೆಗೆದುಕೊಂಡು ಬಂದು ಇದು ಚೆನ್ನಾಗಿ ತೊಳೆದಿ ವಾಸನೆ ಬರ್ಲಾರ್ದಂಗೆ ಅಂದ್ರೆ ತೊಳೆಯಕ್ ಸಾಧ್ಯನಾ? ಸೋಪ್ ಹಾಕಿ ತೊಳೆದ್ರು ಮೀನಿನ ವಾಸನೆ ಹೋಗುತ್ತಾ? ಸರ್ಫ್ ಎಕ್ಸೆಲ್ ಹಾಕಿ ತೊಳೆದ್ರು ಮೀನಿನ ವಾಸನೆ ಹೋಗುತ್ತಾ? ಸಿಮೆಂಟ್ ಹಾಕಿ ತೊಳೆದ್ರು ಮೀನಿನ ವಾಸನೆ ಹೋಗುತ್ತಾ? ಪೆಟ್ರೋಲ್ ಹಾಕಿ ತೊಳೆದ್ರೆ ಹೋಗುತ್ತಾ? ನೀರನ್ನ ಯಾವುದರಿಂದ ತೊಳೆದ್ರು ವಾಸನೆ ಹೋಗದೆ ಇರುವಂತ ವಾಸನೆ ಮೀನಿಗಿರ್ಬೇಕಂದ್ರೆ ಮನುಷ್ಯನ ಪಾಪ ಇನ್ನು ಎಷ್ಟು ಘೋರವಾದ ವಾಸನೆಯಿಂದ ಈ ಲೋಕದಲ್ಲಿ ಇದೆ ನೋಡ್ರಿ. ಅಂತ ಪಾಪಿಯನ್ನ ತೊಳೆಯೋದಕ್ಕೆ, ಅಂತ ಪಾಪಿಯನ್ನ ಪರಿಶುದ್ಧವಾಗಿ ಮಾರ್ಪಡಿಸೋದಕ್ಕೆ ಯೇಸು ಕ್ರಿಸ್ತು ಪ್ರಭುರವರು ಈ ಲೋಕದಲ್ಲಿ ಪರಿಶುದ್ಧವಾಗಿ ಜನಿಸಿದರು. ಹಲ್ಲೆಲೂಯಾ. ಅದಕ್ಕೆ ಮೀನನ್ನ ಎಷ್ಟು ಉಜ್ಜಿ ತೊಳೆದ್ರು ಹೇಗೆ ಮೀನಿನ ವಾಸನೆ ಹೋಗೋದಿಲ್ವೋ, ಮನುಷ್ಯನ ಪಾಪವು ಕೂಡ ಎಷ್ಟು ತನ್ನಷ್ಟು ತಾನೇ ನೀರಿಂದ ತೊಳೆದುಕೊಂಡ್ರು ಯಾವ ಮನುಷ್ಯನೂ ಕೂಡ ತನ್ನಷ್ಟಕ್ಕೆ ತಾನೇ ನೀತಿವಂತನಾಗಿ ಮಾರ್ಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನೂ ಕೂಡ ತನ್ನಷ್ಟಕ್ಕೆ ತಾನೇ ಪರಿಶುದ್ಧವಾಗಿ ಮಾರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಲೋಕದಲ್ಲಿ ಪಾಪ ಮಾಡಿದ್ದಾನೆ. ಆ ಪಾಪ ಮಾಡಿದ್ರಿಂದ ಏನಾಗಿದೆ ಅಂದ್ರೆ ದೇವರಿಗೂ ನಮಗೂ ಇರುವ ಸಂಬಂಧ ಕಳೆದೋಗಿದೆ. ಮತ್ತೆ ಆ ಸಂಬಂಧವನ್ನು ಸೇರಿಸೋದಕ್ಕೆ
ದೇವರೇ ಈ ಲೋಕದಲ್ಲಿ ನರವತಾರವನ್ನು ಎತ್ತಿ ಬರಬೇಕಾಯ್ತು. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ನಾವು ಪಾಪ ವಿಮೋಚನೆ ಅಂದ್ರೆ ಬಿಡುಗಡೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಉಚಿತವಾದ ಕೃಪೆಯಿಂದಲೇ ಮನುಷ್ಯನಿಗೆ ವಿಮೋಚನೆ ಉಂಟಾಯಿತು. ಯಾವುದರಿಂದ? ಪಾಪದಿಂದ, ಶಾಪದಿಂದ, ದೋಷದಿಂದ, ತಪ್ಪುಗಳಿಂದ, ಅಂಧಕಾರಗಳಿಂದ, ರೋಗಗಳಿಂದ, ಸುಳ್ಳುರಿಂದ, ವ್ಯಭಿಚಾರಗಳಿಂದ, ಮಾಟಮಂತ್ರಗಳಿಂದ ಎಲ್ಲವುಗಳಿಂದ ಬಿಡುಗಡೆ ಆಯಿತು. ಯೇಸು ಕ್ರಿಸ್ತನಲ್ಲಿ ಬಂದಾಗ ನಮಗೆ ಹೊಸ ಜೀವಿತ ಆರಂಭ. ಏನಾಗುತ್ತೆ? ಯಾವುದನ್ನು ಹೊಸ ಜೀವಿತ? ಪರಿಶುದ್ಧವಾದ ಜೀವಿತ. ಈಗ ಪಾಪ ಏನಾಗಿದೆ? ಸತ್ತೋಗಿದೆ. ಪಾಪ ಏನಾಗಿದೆ? ಪಾಪ ಸತ್ತೋಗಿದೆ. ನಮ್ಮಲ್ಲಿ ಪಾಪ ಇಲ್ಲ. ಯಾರು ನಮ್ಮನ್ನು ಪಾಪಿ ಅಂತ ಹೇಳೋದಕ್ಕೆ ಅಧಿಕಾರ ಇಲ್ಲ. ನಾನು ಹೇಳಲ್ಲ, ಬೈಬಲ್ ಹೇಳುತ್ತೆ. ರೋಮನರ ಪತ್ರಿಕೆ 6ನೇ ಅಧ್ಯಾಯ, ಪಾಪ ಅಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಹಳೆಯ ಸ್ವಭಾವವನ್ನು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಹಲ್ಲೆಲೂಯಾ. ನಾವೆಲ್ಲರೂ ಒಂದು ದಿನ ಏನಾಗಿದೆ ಗೊತ್ತಾ? ಸತ್ತು ಹೋಗಿದ್ದೀವಿ. ಯಾವುದರಲ್ಲಿ? ಪಾಪದಲ್ಲಿ. ಸತ್ತು ಹೋಗಿರುವ ನಮ್ಮನ್ನ ದೇವರು ಈ ಲೋಕದಲ್ಲಿ ಬಂದು ನಾವು ಅನುಭವಿಸಬೇಕಾಗಿರುವಂತಹ ಆ ಶಿಕ್ಷೆಯನ್ನ, ನಾವು ಅನುಭವಿಸಬೇಕಾಗಿರುವಂತಹ ಆ ಪಾಪದ ಪಾಲಿಗೆ ಬರಬೇಕಾಗಿರುವ ಸಂಬಳ ಮರಣವನ್ನ ನಮಗೆ ಕೊಡದೆ ಆತನೇ ಆ ಮರಣವನ್ನು ಅನುಭವಿಸಿ ಪಾಪವನ್ನು ಜಯಿಸಿ ಬಂದು ಇನ್ನು ನಿಮ್ಮಲ್ಲಿ ಪಾಪ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. ಅದಕ್ಕೆ ಆತನೇ ನಮ್ಮನ್ನು ಹುಡುಕಿಕೊಂಡು ಬಂದಿದೆ. ನಾವು ಯಾರು ಯೇಸು ಸ್ವಾಮಿನ ಹುಡುಕೊಂಡು ಹೋಗಲ್ಲ. ಹೇಗೆ ಗೊತ್ತಾ? ಯೇಸು ಸ್ವಾಮಿನೇ ನಮ್ಮನ್ನು ಹುಡುಕೊಂಡು ಈ ಲೋಕದಲ್ಲಿ ಬಂದಿದ್ದಾನೆ. ಆದ್ರೆ ನಮ್ಮನ್ನು ಹುಡುಕೊಂಡು ಬಂದಿದ್ದರೆ ನಾವು ತಿಳ್ಕೊಳ್ಳಿಲ್ಲ. ತಿಳ್ಕೊಳ್ಳಿ. ಯೇಸು ಸ್ವಾಮಿ ಯಾವಾಗ ಬಂದ? ನಾನು ನೀನು ಹುಟ್ಲಾಡ್ತಿನ ಮುಂಚೆನೆ ಬಂದ ಈ ಲೋಕದಲ್ಲಿ. ಅವಾಗ ಹುಟ್ಟಿರ್ಲಿಲ್ಲ, ಅವಾಗಲೇ ನಮ್ಮನ್ನು ಹುಡುಕೊಂಡು ಬಂದ. ಆದ್ರೆ ಬಂದ ಅಂತ ನಮಗೆ ಗೊತ್ತಾಗಲಿಲ್ಲ. ಯಾವುದೋ ಕಷ್ಟ, ಸಂಕಟ, ನೋವು ಬಂದಿರೋದ್ರ ಮೂಲಕ ನಮ್ಮನ್ನ ಆತನ ಹತ್ರಕ್ಕೆ ಸೇರಿಸ್ಕೊಂಡ. ನಿಮ್ಮನ್ನ ಹತ್ರಕ್ಕೆ ಯಾವ್ದು ಸೇರಿಸ್ಕೊಳ್ತದೆ? ನಿಮ್ಮ ನೋವು, ನಿಮ್ಮ ಸಂಕಟ, ನಿಮ್ಮ ಬಾಧೆ ಯೇಸು ಸ್ವಾಮಿ ಹತ್ತಿರ ಬರೋ ಹಾಗೆ ಮಾಡಿತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗ ಬಂದ ಅಂದ್ರೆ ಇವಾಗ ಹೇಳ್ತೀನಿ ನೋಡ್ರಿ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯವೆಂಬವನು ನರವತಾರ ಎತ್ತಿ. ಏನಂತೆ? ನರವತಾರ ಎತ್ತಿ. ಏನು ನರವತಾರ ಅಂದ್ರೆ? ನರವತಾರ ಅಂದ್ರೆ ಏನು? ಮನುಷ್ಯರು. ನರವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದು 33.5 ವರ್ಷಗಳ ಕಾಲ ಲೋಕದಲ್ಲಿ ನಮ್ಮ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿ ಶಿಲುಬೆಯ ಕಂಬವನ್ನು ಏರಿ ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿ 3ನೇ ದಿನ ಆ ಮರಣವನ್ನು ಜಯಿಸಿ ಮತ್ತೆ ಯುಗ ಯುಗಾಂತರಗಳಿಗೆ ಹೊರಗೆ ಜೀವಿಸುವವನಾಗಿದ್ದಾನೆ. ಇನ್ನು ಆತನಲ್ಲಿ ಮರಣವಿಲ್ಲ. ಆತನನ್ನು ನಂಬಿದ ನನಗೂ ನಿನಗೂ ಮರಣ ಇಲ್ಲ. ಹಲ್ಲೆಲೂಯಾ. ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ನನಗಿನ್ನು ಮರಣ ಇಲ್ಲ. ನನಗೆ ಇನ್ನು ಮರಣ ಇಲ್ಲ. ನನಗೆ ಕ್ರಿಸ್ತನಲ್ಲಿ ಬರೀ ಜೀವ ಮಾತ್ರ ಉಂಟು. ನಾವು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಮರಣ ಹೊಂದುವುದಕ್ಕಾಗಿ ಅಲ್ಲ. ಆಮೆನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಪ್ರಭುರವರು ನಮಗೆ ಏನ್ ಕೊಟ್ರು ಗೊತ್ತಾ? ಜೀವವನ್ನು ತೆಗೆದುಕೊಂಡು ಬಂದು ಕೊಟ್ರು ನಮಗೆ. ಏನ ಜೀವ ಅಂದ್ರೆ? ಆ ಜೀವ ಈ ಲೋಕದಲ್ಲಿ ಸಮೃದ್ಧಿಯಾಗಿರ್ಬೇಕು ಅಂತ ಕೊಟ್ಟರು. ಎಲ್ಲೋ ನಾಶವಾಗಿ ಹೋಗುವ ನಮ್ಮನ್ನ, ಎಲ್ಲೋ ಕೆಟ್ಟು ಹೋಗಿರುವ ನಮ್ಮನ್ನ, ಎಲ್ಲೋ ಮರಣದ ಹಾಸಿಗೆಯಲ್ಲಿದ್ದಂತ ನಮ್ಮನ್ನ
ಎಲ್ಲೋ ರೋಗದಲ್ಲಿ ಬಿದ್ದಂತ ನಮ್ಮನ್ನ, ಯಾರು ಪ್ರೀತಿ ಮಾಡದೇ ಇರುವ ನಮ್ಮನ್ನ, ಎಲ್ಲರೂ ಕೈ ಬಿಡಲ್ಪಟ್ಟಂತ ನಮ್ಮನ್ನ, ಎಲ್ಲರೂ ಕೂಡ ನಮ್ಮನ್ನು ನೋಡಿ ದೂರ ನಿಲ್ಲುವಂತ ಸಮಯದಲ್ಲಿ ಯೇಸು ನಮ್ಮ ಬಳಿಯಲ್ಲಿ ಬಂದನು. ಆತನು ನಮ್ಮನ್ನು ಪ್ರೀತಿಸಿದನು, ಆತನು ನಮ್ಮನ್ನು ರಕ್ಷಿಸಿದನು, ಆತನು ನಮ್ಮನ್ನು ಕಾಪಾಡಿದನು, ಆತನು ನಮ್ಮನ್ನು ಜೀವಿಸಿದನು, ಆತನು ನಮ್ಮ ಜೀವಿತಗಳನ್ನ ಬದಲಾಯಿಸುವಂತೆ ಮಾಡಿದನು. ದೇವರು ನರವತಾರವನ್ನು ದೇವರೇನ್ ಮಾಡ್ತಂದ್ರೆ ಕೆಟ್ಟು ಹೋಗಿರುವ ನಾನು ಕೂಡ ಈ ಲೋಕದಲ್ಲಿ ಕೆಟ್ಟು ಹೋಗಿರುವ ಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಸ್ಥಿತಿಯು ಕೂಡ ಅದೇ ರೀತಿಯಲ್ಲಿತ್ತು. ದಿನ ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪರಿಚಯವಾಯಿತು. ಸ್ವಾಮಿ ಅವರ ಜೀವಿತದಲ್ಲಿ ಬಂದನು. ಸ್ವಾಮಿ ಅವರಿಗೆ ಹೊಸ ಜೀವಿತವನ್ನು ಕೊಟ್ಟನು. ಸ್ವಾಮಿ ಅವರಿಗೆ ಮತ್ತೊಂದು ಜೀವಿತವನ್ನು ಅನುಗ್ರಹಿಸಿದನು. ಸ್ವಾಮಿಯ ಶಕ್ತಿ ಅವರಿಗೆ ಗೊತ್ತಾಯಿತು. ಯೇಸು ಕ್ರಿಸ್ತರು ಯಾರನ್ನಾದ್ರೂ ಮುಟ್ಟುವುದಾದ್ರೆ, ಯೇಸು ಕ್ರಿಸ್ತರು ಯಾರನ್ನಾದ್ರೂ ರಕ್ಷಿಸುವುದಾದ್ರೆ, ಯೇಸು ಕ್ರಿಸ್ತರು ಯಾರಿಗಾದ್ರೂ ಕಾಣಿಸಿಕೊಳ್ಳುವುದಾದ್ರೆ ಈ ರೀತಿಯಾಗಿರುವ ಬಿಡುಗಡೆ ಆಗ್ತದೆ. ಮತ್ತೆ ಪಾಪ ಅವರ ಜೀವಿತದಲ್ಲಿ ಬರೋದಿಲ್ಲ. ಯಾವುದೇ ದುರಭ್ಯಾಸಗಳು, ದುರಚಟಗಳು, ಕೆಟ್ಟ ಗುಣಗಳು ಅವರ ಜೀವನದಲ್ಲಿ ಬರದ್ರೆ ಯೇಸು ಸ್ವಾಮಿ ಅವರನ್ನು ಕಾಣಿಸ್ತಾರೆ. ಯೇಸು ಕ್ರಿಸ್ತರು ನಮ್ಮನ್ನ ಹುಡುಕಿ ಈ ಲೋಕದಲ್ಲಿ ರಕ್ಷಿಸುವುದು ನಾವಲ್ಲ, ಆತನೇ ಈ ಲೋಕಕ್ಕೆ ಬಂದ. ನಾವ್ಯಾರು ಆತನಿರುವಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಪಾಪ ಮಾಡಿದ್ದಾರೆ. ಪಾಪದಲ್ಲಿರುವ ಮನುಷ್ಯನು ಪರಿಶುದ್ಧವಾದ ದೇವರ ಬಳಿಯಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರೇ ಹೇಳಿದ, ನಾನೇ ಬಂದು ಬಿಡ್ತೀನಿ ಈ ಲೋಕಕ್ಕೆ, ಬಂದು ಆ ಎಲ್ಲ ಪಾಪವನ್ನು ಅಳಿಸಾಕ್ತೇನೆ, ಆ ಪಾಪವನ್ನೆಲ್ಲ ತೆಗೆದಾಕ್ತೇನೆ. ಆಗ ನೀವು ನಾನಿರುವ ಸ್ಥಳದಲ್ಲಿ ಬರ್ಲಿಕ್ಕೆ ಸಾಧ್ಯ. ಆತನಿಗೋಸ್ಕರ ನಮ್ಮ ಹೊಲ, ನಮ್ಮ ಬೆಳೆ, ನಮ್ಮ ತಲೆಗಳು, ನಮ್ಮ ಪಶುಗಳು, ನಮ್ಮ ಕುರಿಗಳು, ಕತ್ತೆಗಳು, ಮನೆಗಳು, ಗದ್ದೆ, ಕಣಿವೆ, ಕೈ ಹಾಕಿ ಮಾಡುವ ಕೆಲಸ